ಕಳೆದ 2-3 ದಿನಗಳಿಂದ, ಅದರಲ್ಲೂ ನಾನು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಂಥ ಹಿನ್ನೆಲೆ, ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಗವದ್ಗೀತೆಯ 11ನೇ ಅಧ್ಯಾಯದ ಗೀತಪಠಣ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ನನಗೆ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಆಹ್ವಾನ ಏನಿತ್ತು, ಅದರ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದೆ. ನಾನು ಬರಬೇಕಾದ್ರೆ ಪರಮಪೂಜ್ಯರು ಭಗವದ್ಗೀತೆಯನ್ನು ಶಾಲಾ ಪುಸ್ತಕಗಳಲ್ಲಿ ತರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತಿನ ದಿನದಲ್ಲಿ ಸಮಾಜದ ಒಂದು ವಾತಾವರಣವನ್ನು ಸರಿಪಡಿಸಲಿಕ್ಕೆ ಅತ್ಯಂತ ಅವಶ್ಯಕ. ಇದರ ಬಗ್ಗೆ ಕೇಂದ್ರದ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲೇ ನಾನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಿದ್ದೆ. ನಾನೇನೋ ಮಹಾನ್ ಅಪರಾಧವನ್ನು, ಭಗವದ್ಗೀತೆಯನ್ನು ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಮಹಾನ್ ಅಪರಾಧಕ್ಕೆ ಕೈ ಹಾಕಿದ್ದೇವೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹಾಸನದ ಒಂದು ಮಾಧ್ಯಮದ ಸ್ನೇಹಿತರು ಬಂದು ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿಯವರು ಯಾವಾಗ ಮನೋವಾದಿಗಳಾದರೂ ಅವರು BJPಯ ಜೊತೆ ಸೇರಿದ ನಂತರ ಸೈದ್ಧಾಂತ ವೈಜ್ಞಾನಿಕತೆ ಎಲ್ಲ ಬಿಟ್ಟು ಮನೋವಾದಿ ಆಗಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಅವರ ಮಂತ್ರಿಮಂಡಲದ ಸದಸ್ಯರುಗಳು ಸಹ ನನ್ನ ಈ ಒಂದು ಪತ್ರದ ಬಗ್ಗೆ ಭಾಳ ಟೀಕೆ ಮಾಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅದರ ಒಬ್ಬ ಮಂತ್ರಿ ಕುಮಾರಸ್ವಾಮಿಯವರು ಹಿಂದೆ ಭಗವದ್ಗೀತೆ ಬಗ್ಗೆ ಏನು ಹೇಳಿದರು, ಈಗ ಅವರ ಸ್ಟ್ಯಾಂಡ್ ಈ ಥರ ಇದೆ ಅಂತಕ್ಕಂಥದ್ದನ್ನು ಹಿಂದೆ ನಾನು ಮಾತಾಡಿರ್ತಕ್ಕಂಥ ಒಂದು ಕಟ್ಟಿಂಗ್ನ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಜೊತೆಗೆ ಕಾಂಗ್ರೆಸ್ನ ಹಲವಾರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ವಿರೋಧ ಪಕ್ಷಗಳನ್ನ ತೇಜೋವಧೆ ಮಾಡತಕ್ಕಂಥದ್ದೇ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾದಂಥ ಪದಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಅದು ಒಂದು ಭಾಗ ಇರಲಿ. ಇಲ್ಲಿ ನಾನು ಭಗವದ್ಗೀತೆನ ಶಾಲಾ ಮಕ್ಕಳಿಂದ ಕಲಿಸ್ತಕ್ಕಂಥ ಸೂಕ್ತ ಅಂತ ಯಾಕೆ ಹೇಳಿದ್ದೇನೆ ಇವತ್ತಿನ ಪರಿಸ್ಥಿತಿಗೆ? ಯಾವುದು ನಾನು ಹಿಂದೆ ಅದೇನೋ ಭಗವದ್ಗೀತೆ ಓದಿದ ತಕ್ಷಣ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ದೀನಿ ಅಂತ ನೆನ್ನೆ ಟೀಕೆ ಮಾಡಿದ್ದಾರೆ. ನಾನು ಅವತ್ತು ಸರ್ಕಾರದ ವೈಫಲ್ಯಗಳು, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸಾರ್ವಜನಿಕವಾಗಿ ಕೆಲವು ಪದ ಬಳಕೆ ಮಾಡತಕ್ಕಂಥದ್ದು ರಾಜಕಾರಣಿಗಳು ಮಾಡ್ತೀವಿ. ಅದನ್ನು ಈ ಥರ ಹೋಲಿಕೆ ಮಾಡತಕ್ಕಂಥದ್ದು ಅವ್ರಿಗೂ ಶೋಭೆ ತರಲ್ಲ. ನಾನು ಭಗವದ್ಗೀತೆಯನ್ನು ಯಾವುದೇ ರೀತಿ ಅಪಮಾನಾವತ್ ಮಾಡಿಲ್ಲ. ಅದೊಂದು ಭಾಗ ಇರಲಿ. ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ತನ್ನಿ ಅಂತ ಹೇಳಿದ್ದೀನಿ. ಇವತ್ತು ಭಗವದ್ಗೀತೆಯನ್ನು ಯಾತಕ್ಕೆ ನಾನು ಶಾಲಾ ಮಕ್ಕಳಿಗೆ ಕಲಿಸ್ತಕ್ಕಂಥ ಸೂಕ್ತ ಅಂತ ಹೇಳಿದ್ದೇನೆ? ಈಗ
ಇದೇ ಸರ್ಕಾರ ಅವ್ರಿಗೆ ಗೊತ್ತಿಲ್ವಾ ಇದು? ಇಲ್ಲಿ ಕರ್ನಾಟಕ ರಾಜ್ಯ ಡ್ರಗ್ಸ್ ದಂಧೆಯಲ್ಲಿ ಯಾವ ರೀತಿಯಲ್ಲಿ ದಾಪುಗಾಲಿಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ದಶ ದಿಕ್ಕುಗಳಿಂದ ಡ್ರಗ್ಸ್ ಗಂಡಾಂತರ. ಇದು ಮೆಕ್ಸಿಕೋಗಿಂತಲೂ ಜಾಸ್ತಿ ಆಗೋಗಿದೆ ಅಂತಕ್ಕಂಥದ್ದು ಏನು ಬರೆದಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅವಾಸ್ತವ ಅಂಶ ಇಲ್ಲ. ಕರ್ನಾಟಕ ರಾಜ್ಯ ಇವತ್ತು ಡ್ರಗ್ ದಂಧೆಗಳ ಸೆಂಟರ್ ಆಗಿದೆ. ಶಾಲೆಗಳ ಆವರಣದಲ್ಲೇ ಯಥೇಚ್ಛವಾಗಿ ಡ್ರಗ್ಸ್ಗಳು ದೊರಕತಕ್ಕಂಥದ್ದು. ಅದು ಎಂಥದ್ದು ರೇವ್ ಪಾರ್ಟಿ ಹೆಸರಿನಲ್ಲಿ ಬೆಳಗಿನ ಜಾವ 5 ಗಂಟೆವರೆಗೂ ನಿರಂತರವಾಗಿ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ರಲ್ಲಿ ಹಲವಾರು ಉತ್ತಮವಾದ ಕುಟುಂಬಗಳ ಯುವಕ ಯುವತಿಯರು ಇವತ್ತು ದಾರಿ ತಪ್ತಾ ಇರ್ತಕ್ಕಂಥದ್ದು. ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು, ತಂದೆನೇ ಮಗ ಕೊಲ್ತಕ್ಕಂಥದ್ದು, ಇಲ್ಲ ಮಗ ತಂದೆ ಕೊಲ್ತಕ್ಕಂಥದ್ದು, ತಂದೆ ತಾಯಿಯ ಒಂದು ಜನ್ಮ ಕೊಟ್ಟಂಥವರಿಗೆ ಗೌರವ ಕೊಡದೇ ಇರತಕ್ಕಂಥದ್ದು, ಅಣ್ಣ ತಮ್ಮಂದರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕುಟುಂಬಗಳೇ ನಾಶ ಆಗ್ತಕ್ಕಂಥದ್ದು. ಈ ರೀತಿಯ ಒಂದು ಬಾಂಧವ್ಯದ ಕೊರತೆಗಳು ಇವತ್ತೇ ನಾವು ಕಾಣ್ತೇವೆ. ಒಂದು ಕಡೆ ಪ್ರಪಂಚ ವೇಗವಾಗಿ ಬೆಳೀತಾ ಇದೆ. ಅದು ನಮ್ಮ ದೇಶದಲ್ಲಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಯುವಕರ ಒಂದು ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಭಗವದ್ಗೀತೆ ಇದೆಯಲ್ಲ, ಅದು ಇನ್ಯಾವುದೋ ಧರ್ಮಗಳನ್ನು ಅಪಚಾರ ಮಾಡ್ತಕ್ಕಂಥದ್ದು, ಧರ್ಮಗಳಿಗೆ ಇಲ್ಲ ಮನು ಸಂಸ್ಕೃತಿಯನ್ನು ಏರ್ತಕ್ಕಂಥದ್ದು. ಇದಕ್ಕೆ ಭಗವದ್ಗೀತೆ ಪ್ರೇರೇಪಣೆ ಇಲ್ಲ. ಮಾದೇವಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಭಗವದ್ಗೀತೆಯ ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಇಂಗ್ಲೆಂಡಲ್ಲಿ ಹೃದಯ ಮುಟ್ಟಿದ ಭಗವದ್ಗೀತೆ. ಇದು ಮಹಾತ್ಮ ಗಾಂಧೀಜಿಯವರ ಸತ್ಯಾನ್ವೇಷಣೆ ಅಂತ ಒಂದು ಬುಕ್ ಬರೆದಿದ್ದಾರೆ, ಆತ್ಮಕಥೆ, ನನ್ನ ಸತ್ಯಾನ್ವೇಷಣೆ. ಅದರಲ್ಲಿ ಭಗವದ್ಗೀತೆ ಅವರ ಜೀವನದಲ್ಲಿ ಯಾವ ರೀತಿ ಅವರಿಗೆ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನು, ಮತ್ತು ಈ ಭಗವದ್ಗೀತೆ ಅಂತಕ್ಕಂಥದ್ದು ಎಷ್ಟು ಭಾಷೆಗಳಲ್ಲಿ ವಿದೇಶಿಯರು ತರ್ಜುಮೆ ಮಾಡಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಅವ್ರು ಹೇಳ್ತಾರೆ, ಮಾದೇವಪ್ಪನವರು ಅದರ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಭಗವದ್ಗೀತೆ ಕಲಿಯುವುದರಿಂದ ಜನರಿಗೆ ಉಪಯೋಗವಾಗುತ್ತಾ ಎಂದು ಕೇಳಿದ ಕುಮಾರಸ್ವಾಮಿ ಅವರು ಈ ದಿನ ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಎಂದು ಪತ್ರ ಬರೆದಿರುವುದು ಅವರ ಸೈದ್ಧಾಂತಿಕ ಅಧಪತನಕ್ಕೆ ಹಿಡಿದ ಕನ್ನಡಿ. ಸಂವಿಧಾನ ಬಲದಿಂದ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಎಲ್ಲರಿಗೂ ಕಲಿಸಿ ಎಂದು ಪತ್ರ ಬರೆದಿದ್ದರೆ ಅವರಿಗೂ ಅವರ ಪಕ್ಷದ ಅಸ್ತಿತ್ವಕ್ಕೊಂದು ಅರ್ಥ ಇರುತ್ತಿತ್ತು. ನಾನು ಹೇಳಿರ್ತಕ್ಕಂಥದ್ದು ಸಮಾಜದಲ್ಲಿ ಪ್ರತಿ ಮಕ್ಕಳಿಗೂ ಕಲಿಸ್ಬೇಕು ಮುಂದಿನ ಪೀಳಿಗೆಗೆ ಅಂತಕ್ಕಂಥದ್ದೇ ಹೇಳಿರೋದು. ನಾನು ಯಾವುದೋ ವರ್ಗಕ್ಕೆ ಕಲಿಸಿ ಅಂತ ಹೇಳಿಲ್ಲ. ಇದು ಭಗವದ್ಗೀತೆ ಅಂತಕ್ಕಂಥದ್ದು ಈಗಿನ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ. ಈಗ ನೆನ್ನೆ ಒಂದು ಪತ್ರಿಕೆ, ಮೊನ್ನೆ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಹುಶಃ ಇವತ್ತು ನಮ್ಮ ವಿಧಾನಸಭೆ ಕಲಾಪದಲ್ಲಿ ನಮ್ಮ ಮಿತ್ರ ಪಕ್ಷದವರೆಲ್ಲ ಸೇರಿ ಎದುರು ರೈಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನಾವು ಮಾತಾಡಿದ್ರೆ ಸರ್ಕಾರದ ಬಗ್ಗೆ ಅಸೂಯೆಯಿಂದ ಟೀಕೆಯಿಂದ ಮಾತಾಡ್ತೀವಿ ಅಂತ ಹೇಳ್ಬೋದು. ರಾಜ್ಯದ ಒಂದು ಇತಿಹಾಸ ಇರತಕ್ಕಂಥ ಒಂದು ಪತ್ರಿಕೆ ಸುಮಾರು 70-80 ವರ್ಷದಿಂದ ನಡೆಸ್ಕೊಂಬಂದಿದ್ದಾರೆ. ಆ ಪತ್ರಿಕೆಯಲ್ಲಿ ಮೊನ್ನೆ ದಿನ ಒಂದು ಫುಲ್ ಪೇಜ್ ಬರೆದಿದ್ದಾರೆ.
ಯಾವ್ಯಾವ ಪ್ರಕರಣಗಳು ಯಾವ್ಯಾವ ಜಿಲ್ಲೆನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ದರೋಡೆ ಮಾಡಿರೋದು, ಮಾನಭಂಗ ಮಾಡಿರೋದು, ಇದೆಲ್ಲದರ ಮಾಹಿತಿ ಇಟ್ಟಿದ್ದಾರೆ. ಒಂದು ಫುಲ್ ಪೇಜ್. ಮಾಧ್ಯಮದ ಅವರ ಒಂದು ಕಳಕಳಿಗೆ ಸದ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಸಾಕಲ್ಲಿ ವಿಧಾನಸಭೆಯಲ್ಲಿ, ಇಲ್ಲ ಗೃಹ ಸಚಿವರು ಆ್ಯಕ್ಷನ್ ತಗೋತೀವಿ, ನಮ್ಮ ಗಮನಕ್ಕೆ ಬಂದರೆ ಅಂತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.